ವೀಕ್ಷಕರೇ, ಈ ವಿಚಾರವನ್ನ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಇದು ನಿಮ್ಮ ಮನೆಯ ಹೆಣ್ಣು ಮಕ್ಕಳ ವಿಚಾರ. ನಮ್ಮ ಮನೆ ಮಹಿಳೆಯರಿಗೂ ಈ ಸ್ಥಿತಿ ಬಂದ್ರೆ ಏನ್ ಮಾಡ್ತೀರಿ? ಹೌದು, ಇದು ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವ ಕೇರಳದ ಕರಾಳ ಕಥೆ. ಕೇರಳದಲ್ಲಿ 32,000ಕ್ಕೂ ಹೆಚ್ಚು ಮಹಿಳೆಯರನ್ನ ಅಪಹರಿಸಿ ಅವರನ್ನ ವಿದೇಶಕ್ಕೆ ಪ್ರಾಣಿಗಳಂತೆ ರಫ್ತು ಮಾಡಲಾಯ್ತಾ. ಮಹಿಳೆಯರನ್ನ ಬಲವಂತವಾಗಿ ಮತಾಂತರ ಮಾಡಿ ನಂತರ ಈ ಮಹಿಳೆಯರನ್ನ ಭಯೋತ್ಪಾದಕರು ಐಸಿಸ್ ಆಳ್ವಿಕೆಯ ಸಿರಿಯಾಗೆ ಕರೆದುಕೊಂಡು ಹೋಗ್ತಾ ಇದ್ದಾರಾ? ಲವ್ ಜಿಹಾದ್ ಜೊತೆಗೆ ನಾರ್ಕೋಟಿಕ್ ಜಿಹಾದ್ ಮಾಡಿ ಅವರನ್ನ ಉಗ್ರರು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡ್ರ. ತಮ್ಮ ಕಾಮ ತೃಷಿಗಾಗಿ ಮಹಿಳೆಯರನ್ನ ಬಳಸಿಕೊಳ್ಳಲಾಯ್ತಾ? ಇತ್ತೀಚೆಗೆ 400 ಮಹಿಳೆಯರನ್ನ ಅಪಹರಿಸಿ ಎಲ್ಲಿಗೆ ಕಳಿಸಲಾಯಿತು? ಇದಕ್ಕೂ ಮೊದಲು ದಿ ಕೇರಳ ಸ್ಟೋರಿ ಸಿನಿಮಾದಲ್ಲಿ ತೋರಿಸಿದ್ದು ಎಷ್ಟು ಸತ್ಯ, ಎಷ್ಟು ಸುಳ್ಳು? ಸದ್ಯಕ್ಕೆ ಕೇರಳದಲ್ಲಿ ಪರಿಸ್ಥಿತಿ ಹೇಗಿದೆ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಈ ಸ್ಟೋರಿಲಿ. ಕೇರಳದಲ್ಲಿ ಲವ್ ಜಿಹಾದ್ ಮಿತಿಮೀರಿದೆ ಎನ್ನುವ ಆರೋಪಗಳು ಹಲವಾರು ವರ್ಷಗಳಿಂದ ಕೇಳಿ ಬರ್ತಿವೆ. ಇದಕ್ಕೆ ಕ್ರೈಸ್ತ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಲಿಯಾಗ್ತಿದ್ದಾರೆ ಅಂತ ಕೇರಳದ ಸಿರೋ ಮಲಬಾರ್ ಚರ್ಚ್ ಹಲವು ವರ್ಷಗಳಿಂದ ಹೇಳ್ತಾಲೇ ಇತ್ತು. ಕ್ರೈಸ್ತ ಮಹಿಳೆಯರನ್ನ ಪ್ರೀತಿ ಪ್ರೇಮ ಎನ್ನುವ ಜಾಲದಲ್ಲಿ ಸಿಕ್ಕಿಸಿ ನಂತರ ವಂಚಿಸಿ ಲವ್ ಜಿಹಾದ್ ಮಾಡಿ ಸಿರಿಯಾಕ್ಕೆ ಒಯ್ಯಲಾಗ್ತಾ ಇದೆ ಅಂತ ಕ್ರೈಸ್ತ ಸಂಘಟನೆಗಳು ಆರೋಪಿಸಿದ್ದವು. ಅಲ್ಲಿ ಮಹಿಳೆಯರನ್ನ ತಮ್ಮ ಕಾಮ ತೃಷಿಗೆ ಬಳಸಿಕೊಳ್ಳಲು ಲೈಂಗಿಕ ಗುಲಾಮರನ್ನಾಗಿ ಜೀತದಾಳುಗಳಾಗಿ ಮಾಡಿ ಪ್ರಾಣಿಗಳಂತೆ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ಕ್ರೈಸ್ತ ಧಾರ್ಮಿಕ ಮುಖಂಡರು ಆರೋಪಿಸ್ತಾನೆ ಇದ್ರು. ಈ ರೀತಿಯ ಆತಂಕಕಾರಿ ಹೇಳಿಕೆಗಳು ಬಹಳ ಹಿಂದಿನಿಂದಲೇ ಕೇಳಿ ಬರ್ತಾನೆ ಇವೆ. ಆದರೂ ಈ ಬಗ್ಗೆ ಯಾವುದೇ ಕಠಿಣ ಕ್ರಮಗಳನ್ನು ಅಲ್ಲಿನ ಸರ್ಕಾರ ತೆಗೆದುಕೊಂಡಿಲ್ಲ ಅನ್ನೋದು ಧಾರ್ಮಿಕ ಮುಖಂಡರ ಆರೋಪ. ಇದೀಗ ಮತ್ತೆ ಇದೇ ರೀತಿಯ ಬೆಚ್ಚಿ ಬೀಳಿಸುವ ಹೇಳಿಕೆಯನ್ನ ಮಾಜಿ ಶಾಸಕ ಮತ್ತು ಬಿಜೆಪಿ ನಾಯಕ ಪಿಸಿ ಜಾರ್ಜ್ ನೀಡಿದ್ದು, ಇಡೀ ದೇಶವೇ ಇದೀಗ ಮತ್ತೊಮ್ಮೆ ಕೇರಳದತ್ತ ತಿರುಗಿ ನೋಡ್ತಾ ಇದೆ. ಏನಾಗಿದೆ ಕೇರಳಕ್ಕೆ? ಇಲ್ಲಿನ ಹಿಂದೂ ಮತ್ತು ಕ್ರಿಶ್ಚಿಯನ್ ಮಹಿಳೆಯರು ಯಾಕೆ ಕಾಣೆಯಾಗ್ತಿದ್ದಾರೆ? ಲವ್ ಜಿಹಾದ್ ಜೊತೆಗೆ ನಾರ್ಕೋಟಿಕ್ ಜಿಹಾದ್ ಕೂಡ ಇಲ್ಲಿ ತನ್ನ ಕೆಲಸ ಮಾಡ್ತಾ ಇದೆಯಾ ಎನ್ನುವ ಸಾವಿರಾರು ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ಕೇರಳದಲ್ಲಿ ಹಲವು ವರ್ಷಗಳಿಂದ ಲವ್ ಜಿಹಾದ್ ವಿಚಾರ ಚರ್ಚೆಯಲ್ಲಿ ಇರುವಾಗಲೇ ಇತ್ತೀಚೆಗೆ ಕೇರಳದ ಮೀನಾಚಿಲ ತಾಲೂಕಿನ ಸುಮಾರು 400 ಕ್ರೈಸ್ತ ಯುವತಿಯರು ಕಾಣೆಯಾಗಿದ್ದಾರೆ ಅಂತ ಬಿಜೆಪಿ ನಾಯಕ ಪಿಸಿ ಜಾರ್ಜ್ ಗಂಭೀರ ಆರೋಪ ಮಾಡಿದ್ದು ಸಂಚಲನ ಸೃಷ್ಟಿ ಮಾಡಿದೆ. ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರವಲ್ಲದೆ ಕ್ರಿಶ್ಚಿಯನ್ ಧರ್ಮಕ್ಕೂ ಕೂಡ ಈ ಲವ್ ಜಿಹಾದ್ ಪಿಡುಗು ಅಂಟಿಕೊಂಡಿರೋದ್ರ ಬಗ್ಗೆ ಸಂಶಯವೇ ಇಲ್ಲ ಅಂತ ಜಾರ್ಜ್ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳದಲ್ಲಿ ಈಗಾಗಲೇ ಸಾವಿರಾರು ಯುವತಿಯರು ನಾಪತ್ತೆಯಾಗಿರೋ ಬಗ್ಗೆ ವರದಿಯಾಗಿವೆ. ಆದರೆ ಇವರ ರಕ್ಷಣೆಯ ಬಗ್ಗೆ ಅಲ್ಲಿನ ಸರ್ಕಾರ ಯಾವುದೇ ರೀತಿಯ ಗಂಭೀರ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಅಲ್ಲಿನ ಬಿಜೆಪಿ ನಾಯಕರ ಆರೋಪ. ಇತ್ತೀಚೆಗೆ ಕೇರಳದಲ್ಲಿ ಕಾಣೆಯಾಗಿರುವ 400 ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳ ಪೈಕಿ ಇವರಿಗೆ ಕೇವಲ 41 ಹೆಣ್ಣು ಮಕ್ಕಳನ್ನು ಮಾತ್ರ ರಕ್ಷಿಸಿ ವಾಪಸ್ ತರಲು ಸಾಧ್ಯವಾಗಿದೆ ಅಂತ ಹೇಳೋ ಮೂಲಕ ಬಿಜೆಪಿ ನಾಯಕ ಜಾರ್ಜ್ ಕೇರಳದ ಕರಾಳ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನುಳಿದ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ? ಅವರನ್ನು ಎಲ್ಲಿ ಮಾರಾಟ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಅವರ ರಕ್ಷಣೆಗೆ ಮುಂದಾಗಬೇಕಿದೆ ಅಂತ ಅಲ್ಲಿನ ಜನ ಆಗ್ರಹಿಸ್ತಾ ಇದ್ದಾರೆ. ನಿಜವಾಗಿಯೂ ಕೇರಳದಲ್ಲಿ ಇಂತಹ ಪರಿಸ್ಥಿತಿ ಇದೆಯಾ ಅಂತ ದೇಶದ ಜನ ಕೇರಳದ ಸರ್ಕಾರದ ವಿರುದ್ಧ ಕೇರಳಿದ್ದಾರೆ. ಈ ರೀತಿ ಯುವಕರು ಲವ್ ಜಿಹಾದ್ಗೆ ಬಲಿಯಾಗ್ತಾ ಇರುವುದನ್ನು ತಪ್ಪಿಸಲು ಕೇರಳದಲ್ಲಿ ಕ್ರೈಸ್ತ ಯುವತಿಯರ ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ 24 ವರ್ಷದೊಳಗೆ ಮದುವೆ ಮಾಡಿಸಬೇಕು ಅಂತ ಜಾರ್ಜ್ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಇವರ ಆರೋಪಗಳು ನಿಜವೇ ಆದಲ್ಲಿ ಕೇರಳದಲ್ಲಿ ದೊಡ್ಡ ಕ್ರಾಂತಿಯ ಅಗತ್ಯವಿದೆ. ಹಲವು ವರ್ಷಗಳಿಂದ ಕೇರಳ ರಾಜ್ಯದಲ್ಲಿ ಲವ್ ಜಿಹಾದ್ ಆರೋಪದ ವರದಿಗಳು ಕೇಳಿ ಬರ್ತಾ ಇದ್ವು. ಆದರೆ ಕಳೆದ 4 ವರ್ಷಗಳಿಂದ ಲವ್ ಜಿಹಾದ್ ಪದ ಬಳಕೆ ಸರಿಸಮನಾಗಿ ನಾರ್ಕೋಟಿಕ್ಸ್ ಜಿಹಾದ್ ಎಂಬ ಹೊಸ ಪದ ಬಳಸುವ ಮೂಲಕ ಅಲ್ಲಿನ ಕ್ರೈಸ್ತ ಧಾರ್ಮಿಕ ಗುರುಗಳು ಗಂಭೀರ ಆರೋಪವನ್ನು ಮಾಡಿದ್ರು. ವಿಶ್ವ ಕ್ಯಾಥೋಲಿಕ್ ನಾಯಕ ಪೋಪ್ ಫ್ರಾನ್ಸಿಸ್ ಅವರ ಶಿಷ್ಯರಲ್ಲಿ ಒಬ್ಬರಾದ ಪಾಲ್ ಬಿಷಪ್ ಮಾರ್ ಜೋಸೆಫ್ ಕಲ್ಲರಂಗತ್ ಅವರು ಒಂದು ನಿರ್ದಿಷ್ಟ ಧರ್ಮದ ಕಡೆಗೆ ಬೆರಳು ತೋರಿಸಿ ಈ ರೀತಿಯಾದ ಗಂಭೀರ ಆರೋಪ ಮಾಡಿದ್ರು. ಕೇರಳದಲ್ಲಿ ಯುವತಿಯರಿಗೆ ಮಾದಕ ವಸ್ತುಗಳನ್ನು ನೀಡಿ ಅವರನ್ನ ವ್ಯಸನಿಗಳನ್ನಾಗಿ ಮಾಡಿ ಅವರಿಗೆ ಬಲವಂತವಾಗಿ ಆಮಿಷವನ್ನು ಒಡ್ಡಲಾಗ್ತಾ ಇದೆ. ಹಾಗೆಯೇ ಅವರ ಧರ್ಮ ಪರಿವರ್ತನೆ ಮಾಡಲಾಗ್ತಾ ಇದೆ. ನಂತರ ಅವರನ್ನ ಸಿರಿಯಾಗೆ ರಫ್ತು ಮಾಡಿ ಗುಲಾಮರನ್ನಾಗಿ ಮಾಡಲಾಗ್ತಾ ಇದೆ ಅನ್ನೋದು ಕ್ರೈಸ್ತ ಧಾರ್ಮಿಕ ಮುಖಂಡರ ಆರೋಪವಾಗಿತ್ತು. ಇಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ರೂ ಈ ಬಗ್ಗೆ ತನಿಖೆ ನಡೆದಿಲ್ಲ ಅನ್ನೋದು ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.
ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಮೊದಲ ಬಾರಿಗೆ ನರ್ಕೋಟಿಕ್ ಜಿಹಾದ್ ಎನ್ನುವ ಪದವನ್ನ ಕೇಳ್ತಾ ಇದ್ದೇನೆ, ಅಲ್ಲದೆ ಮಾದಕ ದ್ರವ್ಯಕ್ಕೆ ಯಾವುದೇ ಧರ್ಮವಿಲ್ಲ ಎಂದಿದ್ರು. ಇವರ ಜೊತೆಗೆ ಮುಸ್ಲಿಂ ಸಂಘಟನೆಗಳು ಈ ವಿವಾದಾತ್ಮಕ ಸ್ಟೇಟ್ಮೆಂಟ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದವು. ಇದು ಇಸ್ಲಾಂ ವಿರೋಧಿ ಭಾವನೆಗಳನ್ನು ಹರಡ್ತಾ ಇದೆ ಅಂತ ಆರೋಪಿಸಿದವು. ಆದರೆ ಈ ವಿಚಾರಕ್ಕೆ ತಾರ್ಕಿಕ ಅಂತ್ಯ ಇದುವರೆಗೂ ಸಿಕ್ಕಿಲ್ಲ. ಕೇರಳದಲ್ಲಿ ಇದುವರೆಗೂ ಸಾವಿರಾರು ಅಮಾಯಕ ಯುವತಿಯರು ನಾಪತ್ತೆಯಾಗಿರುವ ಘಟನೆಗಳು ವರದಿಯಾಗಿವೆ. ಪ್ರತಿ ವರ್ಷ ಸುಮಾರು 200ರಷ್ಟು ಮಹಿಳೆಯರನ್ನ ಅಪಹರಿಸಲಾಗುತ್ತಿದೆ. 5 ವರ್ಷದ ಅಂಕಿಅಂಶದ ಪ್ರಕಾರ 2012 ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಅಪಹರಿಸಲಾಗಿದೆ. 5 ರಿಂದ 35 ವಯಸ್ಸಿನ ಹೆಣ್ಣು ಮಕ್ಕಳೇ ಟಾರ್ಗೆಟ್ ಆಗ್ತಿದ್ದಾರೆ. ನಾಪತ್ತೆಯಾದವರಲ್ಲಿ 15 ರಿಂದ 20 ವಯೋಮಿತಿಯ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮನೆಯವರಿಗೆ ತಿಳಿಯದೆ ಪ್ರೀತಿಸಿ ಓಡಿ ಹೋಗುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 2023ರಲ್ಲಿ ರಿಲೀಸ್ ಆಗಿ ಸಂಚಲನ ಸೃಷ್ಟಿಸಿದ್ದ ದಿ ಕೇರಳ ಸ್ಟೋರಿ ಸಿನಿಮಾದ ಕಥೆಯು ನೈಜ ಘಟನೆಗಳನ್ನಾಧರಿಸಿದೆ ಅಂತ ಚಿತ್ರದ ನಿರ್ದೇಶಕರು ಹೇಳಿದ್ರು. ಈ ಚಿತ್ರ ಇದೀಗ ಮತ್ತೆ ನೆನಪಾಗ್ತಾ ಇದೆ. 32,000 ಮಹಿಳೆಯರನ್ನ ಬಲವಂತವಾಗಿ ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ ಅಂತ ಈ ಸಿನಿಮಾದಲ್ಲಿ ಹೇಳೋ ಪ್ರಯತ್ನ ಮಾಡಲಾಗಿತ್ತು. 2 ಧರ್ಮಗಳ ಸಂಘರ್ಷದ ವಿಚಾರದ ಸುತ್ತಲೇ ಹೆಣೆದಿರುವ ಈ ಸಿನಿಮಾ ಬಲವಂತದ ಮತಾಂತರದ ಕಥೆಯನ್ನ ಒಳಗೊಂಡಿತ್ತು. ಒಟ್ಟಾರೆ ಕೇರಳದ ಸತ್ಯ ಏನು ಅನ್ನೋದು ಸಾಕ್ಷಿ ಸಮೇತ ಬಹಿರಂಗವಾಗಬೇಕಾಗಿದೆ. ಒಂದು ವೇಳೆ ಲವ್ ಜಿಹಾದ್ ಮತ್ತು ನಾರ್ಕೋಟಿಕ್ ಜಿಹಾದ್ ನಡೀತಾ ಇರುವುದು ನಿಜವೇ ಆದಲ್ಲಿ ಏನ್ ಮಾಡಬೇಕು? ನೀವೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.